ಎಲ್ಲರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತರಬೇಕು ಅಂತ ಬಹಳ ಹಂಬಲಿಸ್ತಾ ಇದೆ. ಆ ಯೋಜನೆಯ ಹೆಸರೇ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ. ಮೊದಲನೇದಾಗಿ ಈ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ನ ನಾವು ಯಾವ ರೀತಿ ಕಾರ್ಯಾಚರಣೆಗೆ ತರ್ತೀವಿ, ಇದರ ಉದ್ದೇಶ ಏನು, ಇದರ ಪರಿಣಾಮಗಳೇನು, ಪ್ರತಿಯೊಂದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದರ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ 2000 ಮೆಗಾವ್ಯಾಟ್ನಷ್ಟು ಜಲವಿದ್ಯುತ್ತನ್ನ ಉತ್ಪಾದನೆ ಮಾಡಬೇಕು ಅನ್ನೋದು. ಅಂಡ್ ಇದನ್ನ ಯಾವ ರೀತಿ ಕಾರ್ಯಾಚರಣೆಗೆ ತರ್ತಾರಪ್ಪ ಅಂತಂದ್ರೆ, ಲಿಂಗನಮಕ್ಕಿ ಡ್ಯಾಮ್ನಲ್ಲಿರುವಂತಹ ನೀರನ್ನ ಅಪ್ಪರ್ ರಿಸರ್ವಿಯರ್ ನಲ್ಲಿರುವಂತಹ ತಲಕಳಲೆ ಡ್ಯಾಮ್ಗೆ ನೀರನ್ನ ಹರಿಬಿಡ್ತಾರೆ. ಅಂಡ್ ಲೋಯರ್ ರಿಸರ್ವಿಯರ್ ಅಲ್ಲಿ ನೋಡೋದಾದ್ರೆ ನಮಗೆ ಗೇರುಸೊಪ್ಪ ಅನ್ನೋ ಮತ್ತೊಂದು ಅಣೆಕಟ್ಟಿರುತ್ತೆ. ಮೊದಲನೇದಾಗಿ ಗೇರುಸೊಪ್ಪೆಯಲ್ಲಿರುವಂತಹ ಒಂದು ನೀರನ್ನ ಇವರು ಪಂಪ್ನ ಬಳಸ್ಕೊಂಡು ಅಲ್ಲಿರುವಂತಹ ನೀರನ್ನ ಅಪ್ಪರ್ ರಿಸರ್ವಿಯರ್ ಅಲ್ಲಿರುವಂತಹ ತಲಕಳಲೆ ಡ್ಯಾಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ನೀರನ್ನ ಅಲ್ಲಿ ಶೇಖರಣೆ ಮಾಡಿ ಇಟ್ಕೋತಾರೆ. ನಿಧಾನವಾಗಿ ನೀರನ್ನ ಬಳಸ್ಕೊಂಡು ಆ ಡ್ಯಾಮ್ನಲ್ಲಿ ಇವ್ರು ಏನ್ ಮಾಡ್ತಾರೆ, ಜಲವಿದ್ಯುತ್ ಅನ್ನೋದನ್ನ ಉತ್ಪಾದನೆ ಮಾಡ್ತಾರೆ. ಅಂಡ್ ಒನ್ಸ್ ವಿದ್ಯುತ್ ಅನ್ನೋದು ಉತ್ಪಾದನೆ ಆದಮೇಲೆ 2 ಅಂಶಗಳನ್ನ ನಾವು ಗಮನಿಸ್ಬೋದು. ಒಂದು ಪೀಕ್ ಅವರ್ಸ್ ಅಂಡ್ ಮತ್ತೊಂದು ಹಾಫ್ ಪೀಕ್ ಅವರ್ಸ್ ಅಂತ. ಹಾಫ್ ಪೀಕ್ ಅವರ್ಸ್ ನಲ್ಲಿ ನಮಗೆ ವಿದ್ಯುತ್ನ ಅವಶ್ಯಕತೆ ಅಷ್ಟಾಗಿ ಇರೋದಿಲ್ಲ. ಅದಕ್ಕೋಸ್ಕರ ನೀರನ್ನ ಬಳಸ್ಕೊಂಡು ಇವ್ರು ಏನ್ ಮಾಡ್ತಾರೆ, ವಿದ್ಯುತ್ ಅನ್ನೋದನ್ನ ಉತ್ಪಾದನೆ ಮಾಡ್ತಾರೆ. ಅಂಡ್ ಆ ಉತ್ಪಾದನೆ ಆಗಿರುವಂತಹ ವಿದ್ಯುತ್ತನ್ನ ಬಳಸ್ಕೊಂಡು ಅದೇ ಪಂಪನ್ನ ಬಳಸ್ಕೊಂಡು ಮತ್ತೊಮ್ಮೆ ಏನ್ ಮಾಡ್ತಾರೆ, ಅಂದ್ರೆ ಲೋಯರ್ ರಿಸರ್ವಿಯರ್ ಇರುವಂತಹ ಒಂದು ಗೇರುಸೊಪ್ಪ ಡ್ಯಾಮ್ ನಲ್ಲಿರುವಂತಹ ನೀರನ್ನ ಮತ್ತೊಮ್ಮೆ ಇವರು ತಲಕಳಲೆ ಡ್ಯಾಮ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂಡ್ ಅಲ್ಲಿ ಹೈ ಪೀಕ್ ಅವರ್ಸ್ ಇದ್ದಾಗ ಇವ್ರೇನ್ ಮಾಡ್ತಾರೆ, ಮತ್ತೊಮ್ಮೆ ಅದೇ ನೀರನ್ನ ಬಳಸ್ಕೊಂಡು ವಿದ್ಯುತ್ ಅನ್ನೋದನ್ನ ಉತ್ಪಾದನೆ ಮಾಡ್ತಾರೆ. ಇದಿಷ್ಟು ಕಾರ್ಯಾಚರಣೆಯ ಈ ಯೋಜನೆಯಿಂದಾಗಿ 14,000 to 16,000 ಮರಗಳನ್ನ ಕಡಿಬೇಕಾಗುತ್ತೆ. ಅಷ್ಟೇ ಅಲ್ಲ, ಅಲ್ಲಿರುವಂತಹ ಸಕಲ ಜೀವ ವೈವಿಧ್ಯತೆಗಳು ಹಾನಿಯಾಗುತ್ತೆ. ಇನ್ನು ಎಷ್ಟೋ ಸ್ಥಳೀಯರು ಕೂಡ ಸ್ಥಳಾಂತರಗೊಳ್ಬೇಕು ಅನ್ನೋ ಒಂದು ವಿಷಯವೂ ಬರುತ್ತೆ. ಇದನ್ನೆಲ್ಲ ಗಮನಿಸಿಯೂ ಕೂಡ ನಮ್ಮ ಸರ್ಕಾರ ಮತ್ಯಾಕೆ ಈ ಪ್ರಾಜೆಕ್ಟನ್ನ ಕೈ ಬಿಡೋಕೆ ಸಿದ್ಧ ಇಲ್ಲ, ನಮ್ಗೆ ಗೊತ್ತಿಲ್ಲ. ಇನ್ನು ಈ ವಿಚಾರದ ಕುರಿತು ಎಷ್ಟೋ ಜನ ರೈತರು, ಶರಾವತಿಯ ಮೂಲದವರು, ಪರಿಸರವಾದಿಗಳು ಎಲ್ಲರೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.